ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನೇನು ಕೇವಲ ಒಂದೂವರೆ ಗಂಟೆ ಆ ಸಮಯ ಬಂದೇ ಬಿಟ್ಟಿದೆ. ಇನ್ನು 1.5 ಗಂಟೆಯಲ್ಲಿ ವಿದ್ಯುಕ್ತವಾಗಿ ಚಂದ್ರನಿಗೆ ಗ್ರಹಣ ಹಿಡಿಯುತ್ತೆ. ಆದರೆ ನಮಗೆ ಕಾಣಿಸಲ್ಲ. ಯಾಕೆ ಅಂತಂದರೆ ಸೂರ್ಯ ಇರ್ತಾನೆ. ಸೂರ್ಯ ಇದ್ದಾಗ ಚಂದ್ರನ ದರ್ಶನ ಆಗಲ್ಲ. ಚಂದ್ರನಿಗೆ ಗ್ರಹಣ ಮೋಕ್ಷವಾಗುವ ಸಂದರ್ಭದಲ್ಲಿ ನಮಗೆ ಚಂದ್ರಗ್ರಹಣ ಆಗ್ತಕ್ಕಂಥದ್ದು ಕಾಣಿಸ್ತಕ್ಕಂಥದ್ದು. ಆದರೆ ಈಗ 3/26/27 ಸಂದರ್ಭಕ್ಕೆ ಗ್ರಹಣ ಪ್ರಾಪ್ತಿಯಾಗುತ್ತೆ. ಕೆಲವು ಈಶಾನ್ಯ ದೇಶಗಳಲ್ಲಿ ಗ್ರಹಣ ಕಾಣಿಸುತ್ತೆ. ಗ್ರಹಣದ ಆಚರಣೆ ಹಾಗಾದರೆ ಯಾವಾಗಿಂದ ಶುರುವಾಗಬೇಕು, ಏನು, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀರಿ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ, ವರ್ಷದ ಮೊದಲ ಕೇತುಗ್ರಸ್ತ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ನಮ್ಮ ಪಂಚಾಂಗದ ಪ್ರಕಾರ ಕೊನೆಯ ಗ್ರಹಣ, ಸಂವತ್ಸರದ ಕೊನೆಯ ಗ್ರಹಣ. ಸೊ ಹಾಗಾಗಿ ಇದು ಗ್ರಹಚಾರ, ಗಂಡಾಂತರ, ಗೊಂದಲ, ಪರಿಹಾರ, ಇದೆಲ್ಲ ಗೊಂದಲಗಳು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಯಾರಿಗೆ ಹಾಗಾದರೆ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ, ಯಾರಿಗೆ ಅಶುಭ ಫಲಗಳು, ಇವೆಲ್ಲವನ್ನು ಕೂಡ ನಾವು ಅವಲೋಕನವನ್ನು ಮಾಡುವಂತಹ ಸಂದರ್ಭ. ಯಾಕೆಂದರೆ ಇಲ್ಲಿ ತನಕ ನಾವು ಏನೆಲ್ಲ ವಿಚಾರಗಳನ್ನ ಹೇಳಿದರೂ ಕೂಡ ಗ್ರಹಣ ಆರಂಭದ ಸಮಯನೇ ಬಹಳ ಮುಖ್ಯ. ಇವತ್ತು ಹೇಳಿ ಕೇಳಿ ಹೋಳಿ ಹುಣ್ಣಿಮೆ, ಅದರ ಜೊತೆಗೆ ಯುಗಾದಿಗೆ ಮುನ್ನ ಬರ್ತಾ ಇರತಕ್ಕಂಥ ಗ್ರಹಣ ನಮಗೆ ಗೋಚಾರ ಇದೆ. ನಿಮಗೆ ಗ್ರಹಣ 3 ನಿಮಿಷ ಕಾಣಿಸ್ಲಿ, 30 ನಿಮಿಷ ಕಾಣಿಸ್ಲಿ, ಅದು ಗ್ರಹಣನೇ ಇದ್ದೇ ಇದೆ. ಕಾಣಿಸುತ್ತೆ ಅಂದಮೇಲೆ ಅದರ ಆಚರಣೆ ಕೂಡ ಇದ್ದೇ ಇದೆ ಎಂದಾಗ ನಾವು ಎಲ್ಲವನ್ನ ಕೂಡ ಅವಲೋಕನ ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ, ನಾವು ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ತೋರಿಸ್ತಾ ಇದ್ದೀವಿ. ಈಗಾಗಲೇ ಬಹುತೇಕ ನಮ್ಮ ರಾಜ್ಯದ ದೇವಸ್ಥಾನಗಳೆಲ್ಲವೂ ಕೂಡ ಬಂದ್ ಆಗಿಬಿಟ್ಟಿದೆ. ಗ್ರಹಣದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವರ ದರ್ಶನ ಇಲ್ಲ. ಎಲ್ಲೋ ಕೆಲವು ದೇವಸ್ಥಾನ ಲೈಕ್ ನಂಜನಗೂಡು ಆಗಿರ್ಬೋದು, ಬಂಡೆ ಮಹಾಕಾಳಿ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಇಂಥ ದೇವಸ್ಥಾನಗಳು ಮಾತ್ರ ಓಪನ್ ಇರುತ್ತೆ. ಎಗೈನ್ ಅಲ್ಲೂ ಕೂಡ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲವೂ ಕೂಡ ಇರಲ್ಲ. 4:34 ಸ್ವಲ್ಪ ಸಮಯದಲ್ಲಿ ಒಂದು ಸ್ವಲ್ಪ ಏರುಪೇರುಗಳು, ನಿಮಿಷಗಳ ಏರುಪೇರುಗಳು ಆಗಬಹುದು. ಗ್ರಹಣ ಆರಂಭವಾದ ನಂತರ ಎಲ್ಲವೂ ಕೂಡ ಮಧ್ಯಕಾಲಕ್ಕೆ ಬರೋದಕ್ಕೆ 5 ಗಂಟೆ 33 ನಿಮಿಷ ಆಗುತ್ತೆ. ಗ್ರಹಣ ಮೋಕ್ಷವಾಗ್ತಕ್ಕಂಥದ್ದು ಸಂಜೆ, ಅಂದರೆ ನಮಗೆ ಕಾಣೋದು 6:22-25 ಸಂದರ್ಭಕ್ಕೆ, 46ಕ್ಕೆಲ್ಲ ಮುಗಿದೋಗುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳು ಇದೆ. ಸೊ ಹಾಗಾಗಿ 6:47 ತನಕ ನಮಗೊಂದು 20 ನಿಮಿಷ ಗ್ರಹಣ ಕಾಣುವಂತಹ ಸಂದರ್ಭ. ಬಹಳ ಮುಖ್ಯವಾಗಿ ಇವತ್ತಿನ ಈ ಕ್ಷಣದ ಚರ್ಚೆ ಇದೆಯಲ್ಲ, ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ಸಮಯ ಆಗಿದೆ. ಯಾರ್ಯಾರು ಆಸ್ತಿಕರಿದ್ದಾರೋ, ಯಾರ್ಯಾರು ನಂಬುವವರಿದ್ದಾರೋ ಅವರೆಲ್ಲರೂ ಕೂಡ ಈಗ ನಾನು ಏನು ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಈಗ ಸಹಜವಾಗಿಯೇ ಬರುತ್ತೆ. ಈ ಸಂದರ್ಭದಲ್ಲಿ 2 ಗಂಟೆಯ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಇನ್ನೇನು 3:15ಗೆಲ್ಲ ಗ್ರಹಣ ಆರಂಭ ಆಗಿಬಿಡುತ್ತೆ. ಮನೆಯಲ್ಲಿ ತಯಾರಿ ಹೇಗಿರಬೇಕು, ಏನು ಮಾಡಬೇಕು, ಮನೆಯಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಹೊರಗೆ ಚೆಲ್ಬಿಡ್ಬೇಕಾ, ಮನೆಯಲ್ಲಿ ಏನೂ ಇಟ್ಕೊಳ್ಬಾರ್ದಾ, ನೀರು ಚೆಲ್ಬಿಡ್ಬೇಕಾ, ಅಥವಾ ದರ್ಬೆ ಹಾಕಬೇಕಾ, ತುಳಸಿ ಹಾಕಬೇಕಾ, ಆಚರಣೆ ಏನು ಮಾಡಬೇಕು, ಹೀಗೆ ಪ್ರಶ್ನೆಗಳು ತುಂಬ ಜನರಿಗೆ ಇದ್ದೇ ಇದೆ. ನನಗೆ ನನ್ನ ರಾಶಿಗೆ, ನನ್ನ ನಕ್ಷತ್ರಕ್ಕೆ ಏನೋ ಕೆಡಕಾಗ್ತಾ ಇದೆಯಪ್ಪ, ಇಲ್ಲ ಈ ಸರ್ತಿ ನಾನು ನಂಬ್ತೀನಿ, ನಾನೇನು ಮಾಡಬೇಕು, ಹೀಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನೇರವಾಗಿ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಇಬ್ಬರು ಅತಿಥಿಗಳು ನನ್ನ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಶ್ರೀ ನಾಗರಾಜ್ ಶರ್ಮಾ ಅವರಿದ್ದಾರೆ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೋರ್ವ ಖ್ಯಾತ ಜ್ಯೋತಿಷಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರು ಶ್ರೀರಾಮ್ ಭಟ್ ಅವರಿದ್ದಾರೆ. ಗುರುಗಳೇ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ತಮ್ಮಿಂದನೇ ಆರಂಭ ಮಾಡ್ತೀನಿ, ಶ್ರೀರಾಮ್ ಭಟ್ ಅವರಿಂದನೇ. ನಾನು ಹೇಳಿದಂತಹ ಸಮಯ ನೋಡಿ, ಇನ್ನು 1-1.5 ಗಂಟೆನಲ್ಲಿ ಗ್ರಹಣ ಪ್ರಾಪ್ತಿ ಆಗ್ತಿರ್ತಕ್ಕಂಥದ್ದು. ತುಂಬ ಜನ ನಂಬುವಂಥವರು ಈ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ನಾನು ಮನೆಯಲ್ಲಿದ್ದೀನಿ ಇವಾಗ, ಆಯಿತಾ, ನಾನು ಗ್ರಹಣವನ್ನು ನಂಬುತ್ತೀನಿ, ಆಚರಣೆ ಮಾಡ್ತೀನಿ, ನಾನು ಏನು ಮಾಡಬೇಕು ಇವಾಗ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಊಟದ ಸಮಯ, ಆಯಿತಾ, ಎಲ್ಲವೂ ಲೆಕ್ಕಾಚಾರ ಮಾಡಬೇಕಲ್ಲ, ಅದಕ್ಕೋಸ್ಕರ ತಾವೇನು ಹೇಳ್ತೀರಾ? ನೋಡಿ, ಗ್ರಹಣ ಪರ್ವಕಾಲ ಅಂತ ಹೇಳ್ತೇವೆ. ಹಾಗಾಗಿ ಪರ್ವಕಾಲಗಳು ತುಂಬಾ ಬರ್ತಾ ಇರುತ್ತೆ. ನೋಡಿ, ನಾವು ಅಮಾವಾಸ್ಯ ತಿಥಿ ಇದನ್ನು ಪರ್ವಕಾಲ ಅಂತ ಹೇಳ್ತೇವೆ. ಅದೇ ಪ್ರಕಾರವಾಗಿ ಪೌರ್ಣಿಮಾ ತಿಥಿ ಇದು ಕೂಡ ಪರ್ವಕಾಲ, ಸಂಕ್ರಾಂತಿ ಇದು ಕೂಡ ಪರ್ವಕಾಲ. ಹಾಗಾಗಿ ಗ್ರಹಣ, ಈ ರೀತಿಯಂಥ ಗ್ರಹಣವನ್ನು ಕೂಡ ನಾವು ಪರ್ವಕಾಲ ಅಂತ ಹೇಳ್ತೇವೆ. ಈ ರೀತಿಯಂಥ ಪರ್ವಕಾಲಗಳಲ್ಲಿ ವಿಶೇಷವಾದಂಥ ದೇವತಾ ಅನುಷ್ಠಾನ, ಉಪಾಸನೆ ಅಥವಾ ಆತ್ಮೋದ್ಧಾರಕ್ಕೆ ಇದು ಬಹಳ ವಿಶೇಷವಾದಂಥ ಸಮಯ, ಸಂದರ್ಭ ಅಂತ ಹೇಳ್ತೇವೆ. ಯಾಕಂದರೆ ಮನುಷ್ಯನ ಮೂಲ ಗುರಿಯೇ ಆತ್ಮೋದ್ಧಾರ. ಇದು ಬೇಕಿದ್ರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಇನ್ನೊಂದು ಹೊರಗಡೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಜೀವನ ಪರ್ಯಂತ ನಾವು ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು, ಒಳ್ಳೆ ಕಾರ್ ತೊಗೊಳ್ಬೇಕು, ಒಳ್ಳೆ ಅಂತಸ್ತು ಮಾಡಬೇಕು, ಮನೆ ಕಟ್ಟಬೇಕು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಹೋದಪ್ಪ ನೀನು ಮಾಡಿದೆ ಸರಿ, ಆಮೇಲೆ ಏನು ಮಾಡ್ತೀಯಾ ಅಂತ ಪ್ರಶ್ನೆ ಮಾಡಿದಾಗ ಅವನಲ್ಲಿ ಉತ್ತರ ಇರೋದಿಲ್ಲ. ಹಾಗಾಗಿ
ವಯಸ್ಸಾಗ್ತಾ ಬರ್ತಾ ಇರುವ ಹಾಗೆ ಎಂತಹ ನಾಸ್ತಿಕನೂ ಕೂಡ ಆಸ್ತಿಕತೆಯತ್ತ ಮುಖ ಮಾಡ್ತಾ ಹೋಗ್ತಾನೆ. ಯಾಕಂದರೆ ಇದೆಲ್ಲವೂ ಕೂಡ ಮಿಥ್ಯಾ ಅಂತ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತದೆ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ರೀತಿಯಾದಂಥ ಪರ್ವಕಾಲಗಳು ಮನುಷ್ಯನಿಗೆ ಬಹಳ ಒಂದು ವಿಶೇಷವಾದಂತಹ ಒಂದು ಸಮಯವನ್ನು ಮನಸ್ಸಿಗೂ ಕೂಡ ಆಹ್ಲಾದಕರವಾಗಿರುತ್ತೆ ಅಂತ ಹೇಳ್ತೇವೆ. ಯಾಕೆಂದರೆ ನೋಡಿ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಶ್ರದ್ಧಾಂ ಕಾಮಸ್ಯ ಮಾತರಂ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮನುಷ್ಯನಿಗೆ ಶ್ರದ್ಧೆಯೇ ಸಕಲ ಕಾಮನೆಗಳಿಗೂ ಕೂಡ ಮೂಲ ಅಂತ ಹೇಳ್ತೇವೆ. ಶ್ರದ್ಧೆಯೇ ಸಕಲ ಕಾಮನೆಗಳಿಗೂ ಕೂಡ ಮೂಲ. ಅರ್ಥಾತ್ ನಂಬಿ ಕೆಟ್ಟವರಿಲ್ಲೋ, ನಂಬಿಕೆ ಇದೆ ಅಂತಂದರೆ ಫಲ ಹೇಳ್ತಕ್ಕಂಥದ್ದು ನಿಮಗೆ 100ಕ್ಕೆ 1000 ಭಾಗವೂ ಕೂಡ ಇದೆ ಅಂತ ಹೇಳ್ತೇವೆ. ನೀವು ಪ್ರಶ್ನೆ ಕೇಳಿದ್ರಿ, ಗ್ರಹಣ ಇನ್ನೇನು 1-1.5 ಗಂಟೆಯಲ್ಲಿ ಪ್ರಾರಂಭ ಆಗುತ್ತೆ, 3 ಗಂಟೆ 28 ನಿಮಿಷಕ್ಕೆ ಅಂತ ನಾವು ಹೇಳ್ತೇವೆ ಅಲ್ವೇ? ಹಾಗಿದ್ರೆ ಇಲ್ಲಿ 2 ಭೇದಗಳಿದೆ ಎಲ್ಲ. ಯಾಕೆಂದರೆ ಪ್ರತಿಯೊಂದು ವ್ಯವಸ್ಥೆಗಳಲ್ಲಿಯೂ ಅಷ್ಟೇ ಭೇದಗಳಿದೆ. ಮತಭೇದಗಳು ಹೇಗಿದೆಯೋ ಅದೇ ಥರ ಇಲ್ಲಿ ಅಭಿಪ್ರಾಯ ಭೇದಗಳು ಕೂಡ ಇರತಕ್ಕಂಥದ್ದು. ಕೆಲವು ಅಭಿಪ್ರಾಯ ಭೇದಗಳು ಗ್ರಂಥದಲ್ಲೇ ಹೇಳ್ತಾರೆ. ಏನಪ್ಪ ಅಂದರೆ, ನಮಗೆ ಗ್ರಹಣ ಗೋಚರಿಸದೇ ಇದ್ದಾಗ, ಉದಾಹರಣೆಗೆ ನಾವು ಮೊನ್ನೆ ಸೂರ್ಯಗ್ರಹಣ ನಡೀತು ಅಂತ ಹೇಳ್ತೇವೆ, ಆದರೆ ನಮಗೆ ಗೋಚರಿಸಿಲ್ಲ, ಹಾಗಾಗಿ ಆ ಗ್ರಹಣಾಚರಣೆ ಇಲ್ಲ ಅಂತ ಹೇಳಿದ್ಬಿಟ್ವಿ. ಆದರೆ ಇವತ್ತು ಹಗಲಿನ ಕಾಲದಲ್ಲಿ ಚಂದ್ರಗ್ರಹಣ, ಹೆಚ್ಚಾಗಿ ಹಗಲಿನ ಕಾಲದಲ್ಲಿ ಸೂರ್ಯಗ್ರಹಣ ನಾವು ನೋಡಬೇಕು. ಆದರೆ ಚಂದ್ರಗ್ರಹಣ ಅದಕ್ಕೋಸ್ಕರವಾಗಿ ಅಲ್ಲಿ ಬಹಳ ಪಂಚಾಂಗದಲ್ಲಿ ಸುಂದರವಾಗಿ ಹೇಳಿದ್ರು ನೋಡಿ. ಅಲ್ಲಿ ಖಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ. ಗ್ರಸ್ತ ಉದಯ ಅಂತಂದ್ರೆ ಏನು? ಚಂದ್ರನಿಗೆ ಗ್ರಹಣ ಸ್ಪರ್ಶವಾದಾಗ ನಮಗೆ ಗೋಚಾರ ಆಗೋದಿಲ್ಲ, ಗೋಚಾರ ಆಗಬೇಕು ಅಂತಂದರೆ ಚಂದ್ರೋದಯ ಆಗಬೇಕು ಅಲ್ಲಿ. ಹಾಗಾಗಿ ನಮಗೆ ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಕರ್ನಾಟಕ ಪ್ರಾಂತ್ಯದಲ್ಲಿ ನಾವು ಕನ್ನಡದವರಲ್ವಾ, ಹಾಗಾಗಿ ಕರ್ನಾಟಕವನ್ನೇ ನಾವು ಆಧಾರವಾಗಿ ಇಟ್ಟುಕೊಂಡು ಮಾತಾಡಬೇಕು ಅಂತಂದರೆ ಇಲ್ಲಿಯ ಜಿಲ್ಲಾವಾರು ನಾವು ಚಿಂತನೆ ಮಾಡಬೇಕು ಅಂದರೆ ನಮಗೆ ರಫ್ಲಿ ಗ್ರಹಣ ಗೋಚಾರವಾಗ್ತಕ್ಕಂಥದ್ದು 20 ನಿಮಿಷ, ಅದರಲ್ಲಿಯೂ ಬರೀ 9 ನಿಮಿಷಗಳು ಮಾತ್ರ ಗ್ರಹಣ ಗೋಚಾರವಾಗುವಂಥದ್ದು. ಆ ಸಂದರ್ಭದಲ್ಲಿ ಮಾತ್ರ ನೀವು ಆ ಗ್ರಹಣಾಚರಣೆಯನ್ನು ಇಟ್ಟುಕೊಳ್ಳಿ ಹೇಳ್ತಕ್ಕಂಥ ಒಂದು ಕ್ರಮ ಇನ್ನೊಂದು ಕಡೆ ಇದ್ದರೆ, ಅಲ್ಲಿ ನಮಗೆ ಆ ಒಂದು ಇದರ ಪ್ರಕಾರವಾಗಿ ಪಂಚಾಂಗದಲ್ಲೇ ಅದನ್ನು ಬರೆದಿದ್ದಾರೆ. 3 ಗಂಟೆ 20 ನಿಮಿಷದಿಂದ 18 ನಿಮಿಷದಿಂದ ಪ್ರಾರಂಭಗೊಂಡು 6 ಗಂಟೆ 48 ನಿಮಿಷದವರೆಗೂ ಕೂಡ ಆ ಗ್ರಹಣ ಸ್ಪರ್ಶವಾಗಿರತಕ್ಕಂಥದ್ರಿಂದ ಸಂಪೂರ್ಣವಾಗಿ ಈ ಸಮಯವನ್ನು ನಾವು ಗ್ರಹಣಾಚರಣೆಯಲ್ಲಿ ನಾವು ತೊಡಗಿಸಿಕೊಳ್ಳಬಹುದು. ಅದ್ರ ಬಗ್ಗೆ ಆಚರಣೆಯ ಬಗ್ಗೆ ಬರ್ತೀನಿ. ನಿಮ್ಮ ಮೊದಲ ಮಾತುಗಳು ಗ್ರಹಣದ ಬಗ್ಗೆ ಗುರುಗಳೇ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಅಂದರೆ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಕೂಡ ಚಂದ್ರನೇ ಕಾರಣ. ಮನಸ್ಸು ಅಂದರೆ ಚಂದ್ರ ಅಂದರೆ ಮನಸ್ಸು. ಮನಸ್ಸು ಯಾರಿಗೆ ಸರಿ ಇದೆಯೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನಾವು ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಚಂದ್ರಗ್ರಹಣ ಅಂತ ಹೇಳಿದರೆ, ನಾವು ಯಾತಕ್ಕೋಸ್ಕರವಾಗಿ ಇಷ್ಟು ಹೆಚ್ಚಿನಂಥ ಉತ್ಸುಕತೆ ಒಂದು ಕ್ಯೂರಿಯಾಸಿಟಿ ನಾವು ಹೊಂದಿದ್ದೀವಿ ಅಂತಂದರೆ, ಚಂದ್ರನಿಗೆ ತೊಂದರೆ ಬಂದಾಗ ಮನುಷ್ಯನಿಗೆ ತೊಂದರೆ ಆಗತ್ತೆ. ಎಲ್ಲದೂ ಕೂಡ ಮನುಷ್ಯನ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಕೆಲಸಕ್ಕೂ ಎಲ್ಲದೂ ಕೂಡ ಮನಸ್ಸೇ ಕಾರಣ. ನಾವು ಮನುಷ್ಯ ಜೀವಿಯಾಗಿ ಹುಟ್ಟಿದ್ದೀವಿ, ಮನಸ್ಸು ನಮಗಿದೆ. ಅದು ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಶರ್ಟ್ ಹಾಕೊಂಡು ಹೋಗಬೇಕು, ಚಡ್ಡಿ ಹಾಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ಅದು ನಾವು ನಾವು ಬೇರೆ ಬೇರೆ ರೀತಿಯಾದಂಥ ಬುದ್ಧಿಜೀವಿ ಆಗಿದ್ದಕ್ಕೋಸ್ಕರ ಮನಸ್ಸು ಕಾರಣ ಆಗಿರ್ತಕ್ಕಂಥದ್ದು. ಎಲ್ಲದೂ ಕೂಡ ಮನುಷ್ಯನಿಗೆ ಹಾಗೂ ಈಗ ಒಂದು ಚಂದ್ರನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಚಂದ್ರನಿಗೆ ತೊಂದರೆ ಇದೆ. ನಾವು ಯಾವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಭಗವಂತ ಒಳ್ಳೇದು ಮಾಡಪ್ಪ ಅಂತ ಕೇಳ್ತೀವಿ. ಇದು ನಮ್ಮ ಸನಾತನ ಧರ್ಮದಲ್ಲಿ ಹೇಗೆ ಹೇಳ್ತದೆ ಅಂತಂದರೆ, ಚಂದ್ರ ಕೂಡ ನಮ್ಮ ದೇವರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಸಂಬಂಧವಾಗಿರ್ತಕ್ಕಂಥದ್ದು. ಚಂದ್ರ ಸೂರ್ಯರಿಬ್ಬರು ಕೂಡ ನಮ್ಮ ಸೂರ್ಯಚಂದ್ರರಿಬ್ಬರು ಕೂಡ ನಮ್ಮ ಕಣ್ಣು ಇದ್ದ ಹಾಗೆ. ಅದಕ್ಕೋಸ್ಕರವಾಗಿ ಅವರಿಗೆ ತೊಂದರೆ ಬಂದಿರೋ ಸಮಯದಲ್ಲಿ ನಾವು ಅವರಿಗೆ ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಅಥವಾ ಯಾವುದೋ ಒಂದು ವ್ಯಕ್ತಿ ಎಕ್ಸಾಂಪಲ್, ನಿಮಗೆ ತೊಂದರೆ ಬಂದಿದೆ ಆದಾಗ ನಾನು ನಿಮಗೆ ಕುಶಲೋಪರಿಯನ್ನು ವಿಚಾರ ಮಾಡಿದಾಗ ನಮಗೆ ಏನೋ ಒಂದು ರೀತಿಯಲ್ಲಿ ಆಗಲಪ್ಪ ಒಳ್ಳೆಯದಾಯಿತು, ಅವ್ನು ನನಗೆ ಕಷ್ಟ ಕಾಲದಲ್ಲಿ ಬಂದು ನನಗೆ ಏನೋ ಒಂದು ಕೇಳಿದ್ದ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಭಗವಂತ ಯೋಚನೆ ಮಾಡ್ತದೆ ಮತ್ತು ವ್ಯಕ್ತಿ ಯೋಚನೆ ಮಾಡ್ತಾನೆ. ಇಲ್ಲೂ ಕೂಡ ಹಾಗೆ ಚಂದ್ರ ಮನಸ್ಸು ಕಾರಕ ಆಗಿದ್ದಕ್ಕೋಸ್ಕರವಾಗಿ ಚಂದ್ರನಿಗೆ ಬಂದಿರತಕ್ಕಂಥ ಗ್ರಹಣದಿಂದಾಗಿ ಭೂಮಿಯಲ್ಲಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಾಗಿರ್ಬೋದು, ಪ್ರಪಂಚದಲ್ಲಾಗಿರ್ಬೋದು, ಚರಾಚರ ವಸ್ತುಗಳಲ್ಲಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಸಮುದ್ರದಲ್ಲಿ, ನೀರಿನಲ್ಲಿ, ಅಂದರೆ ಚಂದ್ರ ಬಂದುಬಿಟ್ಟು ಜಲಕಾರಕ ತತ್ವ ಹೊಂದಿರತಕ್ಕಂಥವನು ಕೂಡ ಆಗಿದ್ದಾನೆ, ಮನಸ್ಸು ಕಾರಕ ತತ್ವವನ್ನು ಆಗಿದ್ದಾನೆ, ಹಾಗೆ ಅವನು ಮಾತೃಕಾರಕನು ಕೂಡ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ಅವನಿಗೆ ನಾವು ಕಷ್ಟ ಬಂದಾಗ ನಾವು ಅವನ ಆರಾಧನೆ ಮಾಡ್ತಕ್ಕಂಥದ್ದು, ಅವನಿಗೆ ಪೂಜೆ ಮಾಡ್ತಕ್ಕಂಥದ್ದು ಇತ್ಯಾದಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ರೀತಿ. ಆದರೆ ಗ್ರಹಣ ಆಚರಣೆಯನ್ನು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಗ್ರಹಣ ಬಂದ ಸಂದರ್ಭದಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ವಿಶೇಷತೆಯಿಂದ ಕೊಟ್ಟುಬಿಟ್ಟು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಹೋಗೋದು. ಇದು ಪರ್ವಕಾಲಗಳು ಅಂತ ಏನು ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಪರ್ವಕಾಲದಲ್ಲಿ ನಾವು ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಮುಕ್ತಿ ಕಡೆಗೆ ಅಥವಾ ಉದ್ಧಾರ ಮಾಡೋದಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ. ಇನ್ನು ಕೆಲವರಲ್ಲಿ ನೀವು ಬೆಳಗ್ಗೆ ಒಬ್ರು ಯಾರೋ ಬಂದು ಕೇಳಿದ್ರು, ಸ್ವಾಮಿ ನಮ್ಮ ಮನೆಗೆ ಅಶೌಚ ಬಂದುಬಿಟ್ಟಿದೆ, ನಾನು ಚಂದ್ರಗ್ರಹಣ ಮಾಡಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳಿದ್ರು.
ಅದಕ್ಕೆ ಈಗ ಚಂದ್ರಗ್ರಹಣ ಅಂತ ಹೇಳ್ತಕ್ಕಂಥದ್ದು, ಗ್ರಹಣ ಅಂತ ಹೇಳ್ತಕ್ಕಂಥದ್ದು ಸೂತಕ ಅಂತಲೇ ಹೇಳ್ಬಿಡ್ತೀವಿ. ಅಶೋಚ ಅಂದರೆ ಸೂತಕ. ಇದು ಸೂತಕನೇ ಇರುವಾಗ ಇದರಲ್ಲಿ ಬೇರೆ ಯಾವುದೇ ರೀತಿಯಾದ ಸೂತಗಳನ್ನು ಆಚರಣೆ ಮಾಡ್ತಕ್ಕಂಥದ್ದಿಲ್ಲ. ಅಂದರೆ ಈ ಸಂದರ್ಭದಲ್ಲಿ ಸೂತಕ ಅಂತ ಹೇಳ್ತಕ್ಕಂಥ ಬಿಟ್ಟ ಮೇಲೆ ಬೇಕಾದರೆ ತರ್ಪಣಾದಿಗಳನ್ನ ಅದಕ್ಕೆ ಹೇಳ್ತೀನಿ ನನಗೆ ಅದನ್ನು ಆ ಗ್ರಹಣಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಸೂರ್ಯ ಅಂತ ಚಂದ್ರಗ್ರಹಣ ಆದಾಗ ಸ್ನಾನವನ್ನು ಮಾಡಿಬಿಟ್ಟು ಅವರು ಸೂತಕ ಇರೋರಾಗಿರೋದು. ಸೂತಕ ಅಂದರೆ 2-3 ರೀತಿಯಲ್ಲಿ ನಾವು ನೋಡ್ತೀವಿ. ಒಂದು ಚಂದ್ರಗ್ರಹಣ ಸೂತಕ ಅಂತ ಹೇಳ್ತಕ್ಕಂಥದ್ದು, ಇನ್ನೊಂದು ನಮ್ಮ ಮೃತ ಅಶೌಚ ಅಂತ ಹೇಳ್ತಕ್ಕಂಥದ್ದು, ವೃದ್ಧಿ ಅಶೌಚ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಾವು ಪ್ರತಿ ತಿಂಗಳಲ್ಲಿ ಆಗ್ತಕ್ಕಂಥ ಋತು ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಅಶೌಚ. ಈ ನಿರ್ಣಯದಲ್ಲೂ ಕೂಡ ಅಶೌಚ ಇದೆ ಸ್ವಾಮಿ, ನಮಗೆ ಏನಾದ್ರು ನಾವು ದೇವ್ರ ಪೂಜೆ ಮಾಡ್ಬೋದಾ, ಪುನಸ್ಕಾರ ಮಾಡ್ಬೋದು ಅಂತ ಹೇಳ್ತಕ್ಕಂಥ ಪ್ರಶ್ನೆಗಳನ್ನು ತಂದರು. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಒಂದು ಸಂದರ್ಭದಲ್ಲಿಯೂ ಕೂಡ ಆ ಋತುಮತಿ ಆಗಿರ್ತಕ್ಕಂಥವಳು ಕೂಡ ಬೆಳಗ್ಗೆ ಅಥವಾ ಆ ಚಂದ್ರ ಉದಯ ಆಗ್ತಕ್ಕಂಥ ಗ್ರಹಣ ಕಾಲದಲ್ಲಿ ಗ್ರಹಣ ಆಗುವ ಸಂದರ್ಭದಲ್ಲಿ ಚಂದ್ರ ದರ್ಶನವನ್ನು ಮಾಡಿಕೊಂಡು ಸ್ನಾನಗಳನ್ನು ಮಾಡಿಕೊಂಡು ಭಗವದ್ ಧ್ಯಾನವನ್ನು ಮಾಡ್ಬೋದು. ಮಾಡಿಬಿಟ್ಟು ಅದಾದ ನಂತರದಲ್ಲಿ ಚಂದ್ರ ಅಥವಾ ಗ್ರಹಣ ಸಂಪೂರ್ಣ ಆದ ಮೋಕ್ಷ ಕಾಲದ ನಂತರದಲ್ಲಿ ಚಂದ್ರನ ನೋಡಿಬಿಟ್ಟು ಈ ಸಂದರ್ಭದಲ್ಲಿ ಚಂದ್ರನ ಹೇಳ್ತಾ ಇದ್ದೀನಿ, ಆ ಚಂದ್ರನ ನೋಡಿಬಿಟ್ಟು ನಂತರದಲ್ಲಿ ಸ್ನಾನಗಳನ್ನು ಊಟವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಮತ್ತು ಇನ್ನೊಂದೇನು ಅಂತಂದರೆ, ಗ್ರಹಣ ಕಾಲದಲ್ಲಿ ಯಾವಾಗಲೂ ಕೂಡ ಹೆಚ್ಚಿನದಾದಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದು ಯಾಕೆ ಅಂತಂದರೆ, ನಾವು ಪ್ರಪಂಚದಲ್ಲಿ ಭೂಲೋಕದಲ್ಲಿ ನಾವು ಕಲಿಯುಗದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೆ, ಏನೇ ಪೂಜೆ ಮಾಡಬೇಕಾದ್ರೆ ದಿನಪೂರ್ತಿ ಕುತ್ಕೊಂಡು ಜಪ ಮಾಡ್ತಾ ಇರೋದು ಈ ಒಂದು ಗ್ರಹಣ ಕಾಲಗಳಲ್ಲಿ ನಾವು ಪರ್ವಕಾಲಗಳು ಅಂತ ಏನು ಹೇಳ್ತೀವಿ, ಅಥವಾ ಗ್ರಹಣ ಕಾಲದಲ್ಲಿ 1 ನಿಮಿಷ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಆ ಗ್ರಹಣದಲ್ಲಿ ಸಂಪೂರ್ಣವಾಗಿ ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥದ್ದು ಕೂಡ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಇವಾಗ ವಿಜ್ಞಾನ ಹೇಳುತ್ತೆ ಚಂದ್ರ ಭೂಮಿಗೆ ಒಂದು ನೈಸರ್ಗಿಕವಾದ ಉಪಗ್ರಹ. ಚಂದ್ರ ಭೂಮಿಯ ಸುತ್ತ ಸುತ್ತಾನೆ, ಭೂಮಿ ಸೂರ್ಯನ ಸುತ್ತ ಸುತ್ತಾನೆ ಅಂತಂದ್ಬಿಟ್ಟು ಜ್ಯೋತಿಷ್ಯ ಅಥವಾ ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳ್ತಕ್ಕಂಥದ್ದು. ನವಗ್ರಹದಲ್ಲೇ ಹೇಳಬೇಕಾದ್ರೆ ನಮ್ಮ ಸೂರ್ಯಾಯ ಚಂದ್ರಾಯ ಅಂದರೆ ಚಂದ್ರನೂ ಕೂಡ ಒಂದು ಗ್ರಹ ಅನ್ನೋ ರೀತಿಯಲ್ಲೇ ಹೇಳ್ತಾರೆ. ನವಗ್ರಹಗಳ ಪೈಕಿ ಚಂದ್ರನೂ ಒಂದು ಗ್ರಹ. ಆದರೆ ಚಂದ್ರನಿಗೆ ಅಂತಲೇ ಮೀಸಲಿಟ್ಟ ಹಬ್ಬಗಳು ಯಾವುದೂ ಇಲ್ಲ, ಹುಣ್ಣಿಮೆ ಬಿಟ್ಟರೆ ನಮ್ಮಲ್ಲಿ. ಚಂದ್ರನಿಗೆ ಅಂತ ದೇವಸ್ಥಾನಗಳಿಲ್ಲ ನಮ್ಮಲ್ಲಿ. ಸೂರ್ಯನಿಗಾದರೆ ರಥಸಪ್ತಮಿಯನ್ನಾದರೂ ನಾವು ಮಾಡ್ತೀವಿ, ಅಟ್ಲೀಸ್ಟ್ ಅವತ್ತು ಭಾಸ್ಕರನಿಗೆ ಪ್ರತಿನಿತ್ಯ ಅರ್ಘ್ಯವನ್ನಾದರೂ ಕೊಡ್ತೀವಿ. ಚಂದ್ರನಿಗೆ ಅಷ್ಟು ಮಹತ್ವ ಇಲ್ವಾ ಹಾಗಾದರೆ ಅಂತ ನನ್ನ ಪ್ರಶ್ನೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಗ್ರಹಗಳು ಅಂತ ಹೇಳ್ತೇವೆ, ತಾರಾಗ್ರಹಗಳು ಅಂತ ಕರಿತೇವೆ, ಅದೇ ಪ್ರಕಾರವಾಗಿ ಛಾಯಾಗ್ರಹಗಳು ಅಂತ ಹೇಳ್ತೇವೆ ಅಲ್ವೇ. ಈ 3 ವಿಭಾಗವನ್ನು ಹೇಳ್ತೇವೆ. ಹಾಗಾಗಿ ಪ್ರತ್ಯಕ್ಷ ಗ್ರಹಗಳಲ್ಲಿ ಯಾರು? ನಮಗೆ ಸೂರ್ಯ ಚಂದ್ರರೇ ಪ್ರತ್ಯಕ್ಷ ಗ್ರಹಗಳು. ಹಾಗಾಗಿ ಸೂರ್ಯ ದೇವತಾಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ, ದೇವತಾಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ಪ್ರತಿಯೊಂದು ಗ್ರಹಗಳಿಗೂ ಕೂಡ ಒಂದು ದೇವತಾ ಸ್ವರೂಪಗಳಿದೆ. ಹಾಗಾಗಿ ನೋಡಿ, ಹೆಚ್ಚಾಗಿ ನಾವು ಶನಿವಾರ ಬಂತು ಅಂತಂದರೆ ಏನು ಮಾಡ್ತೇವೆ? ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ವೇ. ಸೋಮವಾರ ಬಂತು ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತೇವೆ. ಅದೇ ಬುಧವಾರ ಬಂತು ಅಂದರೆ ವಿಷ್ಣು ಸಂಬಂಧಿತವಾದಂಥ ದೇವಸ್ಥಾನಕ್ಕೆ ಹೋಗ್ತೇವೆ. ಗುರುವಾರ ಬಂತು ಅಂದರೆ ರಾಯರ ಗುಡಿಗೂ ಹೋಗ್ತೇವೆ ಅಲ್ವೇ. ಹಾಗಿದ್ದರೆ ವಾರಕ್ಕೂ ದೇವತೆಗಳಿಗೂ ಸಂಬಂಧ ಇದೆ ಅಂತಾಯಿತು. ಹಾಗಾಗಿ ಈ ಒಂದು ಗ್ರಹಗಳಿಗೆ ವಿಶೇಷವಾದಂಥ ಒಂದು ಫಲದಾತೃತ್ವಾದಿ ಶಕ್ತಿಗಳಿದೆ. ಅದಕ್ಕೋಸ್ಕರವಾಗಿ ನಿಗ್ರಹಾನುಗ್ರಹ ಶಕ್ತಿ ಅಂತ ಕರೆದರು. ಹಾಗಾಗಿ ಇಲ್ಲಿ ರಾಹುಕೇತುವನ್ನು ಕೂಡ ವಿಜ್ಞಾನ ಒಪ್ಪೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಈಗ ನಾವು ಹೇಳೋ ಪ್ರಕಾರ ರಾಹುಗ್ರಸ್ತ ಅಥವಾ ಕೇತುಗ್ರಸ್ತ ಅನ್ನೋದನ್ನೇ ಒಪ್ಪಲ್ಲ. ಹೌದು. ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಭೂಮಿಗೆ ಸಾಮೀಪ್ಯದಲ್ಲಿ ಕೋಟ್ಯಾನುಕೋಟಿ ಗ್ರಹಗಳಿದೆ. ಆದರೆ ನಮಗೆ ಅತ್ಯಂತ ಭೂಮಿಗೆ ಸಾಮೀಪ್ಯವಾಗಿದ್ದು ಈ ಭೂಮಿಯಲ್ಲಿ ವಾಸಿಸುವಂತಹ ಪ್ರತಿಯೊಂದು ಚರಾಚರ ಜಂತುವಿಗೂ ಶುಭ ಫಲಗಳು ಉಂಟಾಗುತ್ತೆ ಅಥವಾ ಅಶುಭಾದಿ ಫಲಗಳು ಉಂಟಾಗುತ್ತೆ. ಅದಕ್ಕೋಸ್ಕರ ನಾವು ಏನಾದರೂ ಕೆಟ್ಟದ, ಅಯ್ಯೋ ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಥವಾ ನನ್ನ ಗ್ರಹಚಾರ ಸರಿ ಇಲ್ಲ, ಆದರೆ ನನಗೆ ಮದುವೆ ಆಯಿತು ಅಂದರೂ ಅದು ಕೂಡ ಗ್ರಹಚಾರವೇ. ಹೌದು. ಆ ಗ್ರಹಗಳ ಚಲನೆಯಿಂದಲೇ ನಮಗೆ ಶುಭಗಳು ಉಂಟಾಗುತ್ತೆ, ಅಶುಭಾದಿ ಫಲಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಆ ಗ್ರಹಗಳಿಗೆ ಅಲ್ಲಿ ನೆರಳು ಅಷ್ಟೇನೆ, ಆ ಒಂದು ನೆರಳು ಬೆಳಕಿನ ಆಟ ಅಂತಲೂ ಕೂಡ ಹೇಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ, ನಾವು ಸೈನ್ಸನ್ನು ಒಂದು ಕಡೆ ಇಟ್ಟುಕೊಂಡ್ರೆ, ನಾವು ಪುರಾಣವನ್ನೇ ಪ್ರಧಾನವಾಗಿರಿಸಿಕೊಂಡ್ರೆ ರಾಹು ಮತ್ತು ಕೇತು ಈ 2 ಗ್ರಹಗಳು ಸೂರ್ಯ ಚಂದ್ರರನ್ನು ಪೀಡಿಸ್ತಕ್ಕಂಥ ಈ ಒಂದು ವ್ಯವಸ್ಥೆ ಅಂತ ಪುರಾಣದಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಆ ದೇವತೆಗಳಿಗೆ ಕಷ್ಟದ ಕಾಲವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ದೇವತಾ ಉಪಾಸನೆ, ಆರಾಧನೆ, ಮಂತ್ರ, ನದಿ ಸ್ನಾನ, ತಟಾಕ ಸ್ನಾನ ಅಥವಾ ಸಮುದ್ರ ಸ್ನಾನ ಅಥವಾ ಸಂಕಲ್ಪ ಸ್ನಾನ ಇದೆಲ್ಲ ಮಾಡ್ತಕ್ಕಂಥದ್ರಿಂದ ಏನಾಗುತ್ತೆ ಅಂದರೆ, ಆ ಸೈನ್ಸಿನ ಮುಖೇನವಾಗಿಯೂ ಅಲ್ಲಿರತಕ್ಕಂಥ ಒಂದು ಗ್ರಹಗಳ ಒಂದು ಅನುಗ್ರಹವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬಹುದು. ನೋಡಿ, ಚಂದ್ರಮಾ ಮನಸೋ ಜಾತಃ ಹೇಳಿದ್ರು, ಅಲ್ಲಿ ಪುರುಷ ಸೂಕ್ತ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ
ವೇದದಲ್ಲಿ ಬರುವಂಥದ್ದು ಇದೆಲ್ಲವೂ ಕೂಡ. ಹಾಗಾಗಿ ಅಲ್ಲಿ ಚಂದ್ರನಿಗೂ ಮನಸ್ಸಿಗೂ ಅವಿನಾಭಾವವಾದಂಥ ಸಂಬಂಧ ಇದೆ. ಅದಕ್ಕೋಸ್ಕರವಾಗಿ ನೋಡಿ, ಚಂದ್ರನಿಗೆ ಹೇಳಲ್ಪಟ್ಟಿರ್ತಕ್ಕಂಥದ್ದೇ ಈ ಇದರೊಳಗೆ ನೋಡಿ, ಅಲ್ಲಿ ನವಗ್ರಹಗಳಲ್ಲಿ ಚಂದ್ರಂ ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಛತ್ರಧ್ವಜರಥಪತಾಕೋಪಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೇ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ ಸೂರ್ಯಗ್ರಹಸ್ಯ ಆಗ್ನೇಯ ದಿಗ್ಭಾಗೆ ಸಮಚತುರಶ್ರಾಕಾರ ಮಂಡಲೆ ಎಲ್ಲವೂ ಹೇಳಿದ್ರು. ನಾವು ಚಂದ್ರ ನೋಡ್ಲಿಕ್ಕೆ ಗೋಲಾಕಾರವಾಗಿದ್ದಾನೆ ಅಂತ ನಾವು ಹೇಳ್ತೇವೆ, ಆದರೆ ಶಾಸ್ತ್ರ ಹೇಳುವಂಥದ್ದು ಅದಕ್ಕೆ ಆಕೃತಿಯಲ್ಲಿ ಸಮಚತುರಶ್ರಾಕಾರವನ್ನು ಮಂಡಲವನ್ನು ಕೊಟ್ಟರು ಚಂದ್ರನಿಗೆ. ಶ್ವೇತವರ್ಣವನ್ನು ಕೊಟ್ಟರು. ನೋಡಿ, ಶುಭ್ರವರ್ಣ ನೋಡಿ, ಅವನ ಬಿಳಿಯ ಬಟ್ಟೆಯನ್ನು ಹಾಕಿದ್ದಾನೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಇನ್ನು ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಆದರೂ ಕೂಡ ಸೌಮ್ಯ ಸ್ವಭಾವದವರು ಆಗಿರ್ತಾರೆ, ಅಥವಾ ಮನಸ್ಸಿನಲ್ಲಿ ವಿಕಾರಗಳು ಇರೋದಿಲ್ಲ, ಹೀಗೆಲ್ಲ ಹೇಳ್ತಾರೆ ಶುಭ್ರವರ್ಣಕ್ಕೆ ಅಲ್ವೇ. ಹಾಗಾಗಿ ಶುಭ್ರವರ್ಣಕ್ಕೆ ಮತ್ತೆ ಅಕ್ಕಿ, ಚಂದ್ರನಿಗೆ ಹೇಳಲ್ಪಟ್ಟಿರತಕ್ಕಂಥದ್ದೇ ನವಧಾನ್ಯದಲ್ಲಿ ಅಕ್ಕಿಯನ್ನು ಹೇಳಿದ್ರು. ನೋಡಿ, ನಮ್ಮ ಹಳೆ ಹಿರಿಯರೆಲ್ಲ ಹೇಳ್ತಾರೆ, ಯಾರ್ಯಾರ ಮೇಲೆಲ್ಲೋ ಹೋಗಿ ಊಟ ಮಾಡಬೇಡ, ಏನು ಅವರದ್ದೇ ಬುದ್ಧಿ ಬಂದುಬಿಡುತ್ತೆ ನಿನಗೆ ಅಂತ ಹೇಳ್ತಾರೆ. ಯಾಕೆಂದರೆ ಈ ಅನ್ನದಿಂದಲೇ ಮನುಷ್ಯನ ಮನಸ್ಸು ಹೇಳತಕ್ಕಂಥದ್ದು ವಿಕಲ್ಪವೂ ಆಗುತ್ತೆ, ಸಕಲ್ಪವೂ ಕೂಡ ಆಗುತ್ತೆ. ಅರ್ಥಾತ್ ಮನಸ್ಸು ಶುದ್ಧವಾಗಿರಬೇಕಿದ್ರೆ ಪರಿಶುದ್ಧವಾದಂಥ ಅನ್ನವನ್ನು ಊಟ ಮಾಡಬೇಕು. ಅದಕ್ಕೋಸ್ಕರವಾಗಿ ಹೇಗೇಗೋ ಊಟ ಮಾಡಬೇಡ, ಎಲ್ಲೆಲ್ಲೋ ಊಟ ಮಾಡಬೇಕು. ಆ ಒಂದು ಊಟದಲ್ಲಿಯೂ ಕೂಡ ಇತಿಮಿತಿಗಳನ್ನು ಹೇಳಿದ್ರು. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡಬೇಡ ಅಲ್ವೇ, ಊಟಕ್ಕೆ ಸಮಯವನ್ನು ಹೇಳಿದ್ರು ಅನ್ನಕ್ಕೆ. ಹಾಗಾಗಿ ಅಂತಹ ಅನ್ನಬ್ರಹ್ಮ ಸ್ವರೂಪನಾಗಿರತಕ್ಕಂಥವನಿಗೆ ವಿಶೇಷವಾಗಿ ಚಂದ್ರನನ್ನು ಹೋಲಿಸಿದ್ರು. ಹಾಗಾಗಿ ಅಂತಹ ಚಂದ್ರನ ಉಪಾಸನೆ, ಆರಾಧನೆ, ಸಾಕ್ಷಾತ್ ದೇವತಾ ಸ್ವರೂಪದಲ್ಲಿ ಚಂದ್ರನಿಗೆ ಈಶ್ವರನ ಶಿವಾರಾಧನೆಯನ್ನು ಹೇಳಿದ್ರು. ಚಂದ್ರ ದೋಷಗಳು ಬಂದಾಗ ಈಶ್ವರನ ಆರಾಧನೆ ಮಾಡಿ, ಶಿವಾರಾಧನೆಯನ್ನು ಮಾಡಿ, ಅದರಿಂದ ಆ ಚಂದ್ರ ದೋಷ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು. ಈಗ ಕೇತುಗ್ರಸ್ತ ಮತ್ತು ರಾಹುಗ್ರಸ್ತ, ಸೂರ್ಯಗ್ರಹಣಕ್ಕೂ ನಾವು ಹೇಳ್ತೀವಿ, ಚಂದ್ರಗ್ರಹಣದಲ್ಲೂ ಹೇಳ್ತೀವಿ. ಇವತ್ತು ಸಂಭವಿಸ್ತಾ ಇರತಕ್ಕಂಥದ್ದು ಕೇತುಗ್ರಸ್ತ ಚಂದ್ರಗ್ರಹಣ. ಈ ಜ್ಯೋತಿಷ್ಯದ ಆಧಾರದಲ್ಲಿ ಹೇಳೋದಾದರೆ ಕೇತುಗ್ರಸ್ತ ರಾಹುಗ್ರಸ್ತದ ಅರ್ಥ ಏನು ಅಂತ. ಕೇತುಗ್ರಸ್ತ ಅಂತಂದರೆ ನಾವು ಜಾತಕದಲ್ಲಿ ಕುಂಡಲಿ ಅಂತೇನು ನಾವು 9-12 ಮನೆಗಳು ಮಾಡ್ತಾ ಇರ್ತೀವಿ. ಆ ಮನೆಗಳಲ್ಲಿ ಕೇತು ಸಂಚಾರ ಯಾವಾಗಿರ್ತದೆಯೋ ಅಥವಾ ರಾಹು ಸಂಚಾರ ಯಾವಾಗಿರ್ತದೆಯೋ, ಕೇತು ಸಂಚಾರ ಇರತಕ್ಕಂಥ ನಕ್ಷತ್ರದಲ್ಲಿ ರಾಶಿಯಲ್ಲಿ ಏನಾದರೂ ಅವತ್ತಿನ ಗ್ರಹಣ ಆಯಿತು ಅಂದರೆ ಅದು ಕೇತುಗ್ರಸ್ತ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಕೇತು ಇವತ್ತು ರಾಹು ಕೇತುಗಳು ನಾವು ನೋಡ್ತಾ ಇರ್ತೀವಿ, ಎಲ್ಲವೂ ಪ್ರತಿಯೊಂದು ಗ್ರಹಗಳು ಸರಿಯಾಗಿ ಕ್ಲಾಕ್ ವೈಸ್ ನಡೀತಾ ಇದ್ರೆ, ಗಡಿಯಾರದ ಮೂಲಕ ಹಿಂಗೆ ಸರಿಯಾಗಿ ಹೋಗ್ತಾ ಇದ್ರೆ, ರಾಹುಕೇತುಗಳು ಉಲ್ಟಾ ಆಂಟಿ ಕ್ಲಾಕ್ ವೈಸ್ ಹೋಗ್ತಾರೆ. ಸವ್ಯ ಅಂತ ಹೇಳ್ತಾರೆ. ಸವ್ಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಸವ್ಯ ಅಪಸವ್ಯ ಅಂತ ಹೇಳ್ಬಿಟ್ಟು. ಹಾಗೆ ಹೋಗ್ತಕ್ಕಂಥದ್ದು ರೀತಿಯಲ್ಲಿ ಹೋಗೋದಕ್ಕೋಸ್ಕರವಾಗಿ ಯಾವಾಗ ಕೇತುವಿನ ಸಂಚಾರ ಇರತಕ್ಕಂಥ ಮನೆಯಲ್ಲಿ ಇದಾಗತ್ತೋ ಆವಾಗ ಅದಕ್ಕೆ ಕೇತುಗ್ರಸ್ತ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗತ್ತೆ. ಹಾಗೆ ಕೇತುಗ್ರಸ್ತ ಇವತ್ತಿನ ನೀವು ನೋಡಿದ್ರೆ ಪಂಚಾಂಗಕ್ಕೆ ನೋಡಿದರೆ ಇವತ್ತಿನ ನಕ್ಷತ್ರ, ಇವತ್ತಿನ ಒಂದು ದಿನದ ಪ್ರಕಾರವಾಗಿ ಹೋದರೆ ಬರ್ತಕ್ಕಂಥದ್ದು ಈ ಮಕಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಆಗಿರ್ತಕ್ಕಂಥದ್ದು, ಮಕಾ ನಕ್ಷತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಸಂದರ್ಭ. ಪುಬ್ಬ ನಕ್ಷತ್ರಕ್ಕೆ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಮಕಾ ನಕ್ಷತ್ರ ಇದ್ಬಿಟ್ಟು ಮಧ್ಯಾಹ್ನ ಪುಬ್ಬ ನಕ್ಷತ್ರಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು. ಮಕಾ ನಕ್ಷತ್ರಕ್ಕೆ ಬೆಳಗಿನ ಸೂರ್ಯೋದಯಕ್ಕೆ ಲೆಕ್ಕಾಚಾರ ತಗೊಂಡು ಹೋದರೆ ಮಕಾ ನಕ್ಷತ್ರಾಧಿಪತಿ ಯಾರಾಗಿರ್ತಾನೆ? ಕೇತುವಾಗಿರ್ತಾನೆ. ಹಾಗೆ ಪುಬ್ಬ ನಕ್ಷತ್ರಾಧಿಪತಿ ಆಗಿರ್ತಾನೆ, ರವಿ ಆಗಿರ್ತಾನೆ. ಅದಕ್ಕೋಸ್ಕರವಾಗಿ ಆ ಕೇತುಗ್ರಸ್ತವಾಗಿರ್ತಕ್ಕಂಥ ಕೇತುವಿನ ನಕ್ಷತ್ರ ಬರ್ತಕ್ಕಂಥ ದಿವಸದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಅಥವಾ ಕೇತು ಇರುವ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ದಿವಸವನ್ನು ಕೇತುಗ್ರಸ್ತ ಗ್ರಹಣ ಅಂತ ಹೇಳ್ತಾರೆ. ಸೂರ್ಯಗ್ರಹಣ ಆಗ್ಬೋದು, ಚಂದ್ರಗ್ರಹಣ ಆಗ್ಬಿಡೋದು. ಅದೇ ರೀತಿಯಾಗಿ ರಾಹು ಕೂಡ ಹಾಗೆ. ರಾಹು ಆ ಮನೆಯಲ್ಲಿದ್ದಾಗ ಆ ರಾಹುವಿನ ನಕ್ಷತ್ರ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಆಯಿತು ಗ್ರಹಣ ಅಂತಂದರೆ ಲಾಸ್ಟ್ ಟೈಮ್ ಆಗಿರೋ ಗ್ರಹಣ ರಾಹುಗ್ರಸ್ತ ಆಯಿತು. ಅದು ಬಂದುಬಿಟ್ಟು ಏನಾಗಿದೆ, ರಾಹುಗ್ರಸ್ತ ಶತಭಿಷ ನಕ್ಷತ್ರಕ್ಕೆ ಬಂದಿರ್ತಕ್ಕಂಥ. ಶತಭಿಷ ನಕ್ಷತ್ರ ಅಧಿಪತಿ ಆಗಿರ್ತಾನೆ ರಾಹು ಆಗಿರ್ತಾನೆ. ರಾಹು ಆಗಿದ್ದಕ್ಕೋಸ್ಕರವಾಗಿ ಆ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಹಿಂದೆ ನಮ್ಮ ಯಾವುದೇ ರೀತಿಯ ಅಂತ ಒಂದು ಬೈನಕ್ಲೋರೋ ಕೋಟಿಗಟ್ಟೆ ಹಾಕಿ ಯಾವುದೂ ಮಾಡಿಲ್ಲ. ಜ್ಯೋತಿಷಾಸ್ತ್ರದಲ್ಲಿ ನಮ್ಮ ಸನಾತನದಲ್ಲಿ ಪುರಾತನದಲ್ಲಿ ಇರತಕ್ಕಂಥ ಋಷಿ ಮುನಿಗಳು ದೂರದೃಷ್ಟಿ ಇಟ್ಕೊಂಡು ಇವತ್ತು ಇಂತಿಷ್ಟೊತ್ತಿಗೆ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ಸನಾತನದಲ್ಲಿ ಅದೇ ವಿಚಾರಕ್ಕೆ ನಾನು ಬಂದೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅಷ್ಟು ಸುಲಭಕ್ಕೆ ತೆಗೆದುಹಾಕಕ್ಕಾಗಲ್ಲ. ಯಾಕೆಂದರೆ ಬೈನಾಕ್ಯುಲರ್ ಆಗಿರ್ಬೋದು ಅಥವಾ ದೂರದರ್ಶಕ ಯಂತ್ರಗಳಾಗಿರ್ಬೋದು ಎಲ್ಲ ಬಂದು ಗ್ರಹಗಳನ್ನು ಕಂಡುಹಿಡಿದು ಎಲ್ಲ ಆದ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡಿ ಯಾವತ್ತು ಚಂದ್ರಗ್ರಹಣ ಯಾವತ್ತು ಸೂರ್ಯಗ್ರಹಣ ಅಂತ ಹೇಳೋದು ದೊಡ್ಡ ವಿಚಾರ ಅಲ್ಲ. ಇದು ಯಾವುದೂ ಇಲ್ಲದ ಕಾಲದಲ್ಲೇ ಋಷಿ ಮುನಿಗಳು ಗ್ರಹಣಗಳು ಯಾವತ್ತು ಸಂಭವಿಸ್ತವೆ, ಎಷ್ಟು ಗಂಟೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಗೆ ಗ್ರಹಣ ಹಿಡಿಯುತ್ತೆ ಮತ್ತು ಬಿಡುತ್ತೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ರು.